285 ಕೋಟಿ ವೆಚ್ಚದ ಎತ್ತಿನಹೊಳೆ ಯೋಜನೆ 2027ರೊಳಗೆ ಪೂರ್ಣಗೊಳ್ಳಲಿದ್ದು 62 ಕೆರೆಗಳಿಗೆ ಶಾಶ್ವತ ನೀರು ಪೂರೈಕೆ ಗುರಿಯಾಗಿದ್ದು, ರಾಜ್ಯದ ಗ್ರಾಮೀಣ ಅಭಿವೃದ್ಧಿಗೆ ದೊಡ್ಡ ಮೆಲುಕು. ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಈ ವೇಳೆ ಡಿಸಿ ಶುಭಾ ಕಲ್ಯಾಣ್, ಜಿಲ್ಲಾ ಪಂಚಾಯತ್ ಸಿಇಒ ಜಿ. ಪ್ರಭು, ಎಸ್ಪಿ ಅಶೋಕ್, ತಹಸೀಲ್ದಾರ್ ಮಂಜುನಾಥ್, ತಾಲೂಕ್ ಪಂಚಾಯತ್ ಇಒ ಅಪೂರ್ವ, ಸಣ್ಣ ಮುಡ್ಲಿ ಗಿರಿಯಪ್ಪ, ಜೆಇ ನೀರಾವರಿ ಇಲಾಖೆಯ ರಮೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕೆರೆ ಶಂಕರ್, ಅಶ್ವಥ್ ನಾರಾಯಣ್, ಎಂಎನ್ಜೆ ಮಂಜುನಾಥ್, ಗೊಂದಿಹಳ್ಳಿ ರಂಗರಾಜು, ಜಯಮ್ಮ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು ಸುರೇಶ್ ಎನ್ಯು, ಕೊರಟಗೆರೆ.